ಇವತ್ತು ನನ್ನ ಜೊತೆಗೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. KGF 2 ಅಲ್ಲಿ ಮಲ್ಲಮ್ಮನ್ ಪಾತ್ರ ಮಾಡಿದಂಥವ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಓಕೆ, ಈ ಮಲ್ಲಮ್ಮನ್ ಪಾತ್ರ ಹೆಂಗೆ ನಿಮಗೆ ಈ KGF 2 ಅಲ್ಲಿ ಸಿಕ್ಕಿದ್ದು? ಆಡಿಷನ್ಗೆ ಅಲ್ಲಿ ಹೋದೆ, ಬಟ್ ಅಲ್ಲಿ ಬರೀ ಹುಡುಗರೇ ಇದ್ರು. ಒಂದು 120-130 ಜನಗಿಂತ ಜಾಸ್ತಿ ಬರೀ ಹುಡುಗರೇ ಇದ್ರು, ಲೇಡೀಸ್ ಒಬ್ರು ಇಲ್ಲ. ನೀವು ಹೇಳ್ತೀವಿ ಧರ್ಮಸ್ಥಳದಲ್ಲೂ ಅಷ್ಟು ಜನ ಇದ್ರೋ ಇಲ್ವೋ, ಬಟ್ ಇಲ್ಲಿ ಸಾವಿರಾರು ಜನ ಊಟಕ್ಕಿದ್ರು ಮೇಡಮ್. KGF ಅನ್ನೋ ಊರಿದೆಯಲ್ಲ, ಆ ಊರಿನ ಇಡೀ ಜನನೂ ಬಂದಿದ್ರು. ನೀವ್ ಹೆಂಗೆ ಇಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ಬಟ್ ನೀವು ಹಾಡು ಹೇಳ್ತೀರಾ, ಭರತನಾಟ್ಯಂ, ಕಿಕ್ ಬಾಕ್ಸಿಂಗ್ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಗಿನ್ನಿಸ್ ರೆಕಾರ್ಡ್ದು ಸರ್ಟಿಫಿಕೇಟ್ ಬಂತು. ಅಲ್ಲ, ನಿಮಗೆ ಓಕೆ ಮಂಗಳೂರಿಂದ ಮೈಸೂರಿಂದ ಬೆಂಗಳೂರು ಹಿಂಗೆ ಕನೆಕ್ಷನ್ ಇದು? ಕರ್ನಾಟಕ ನಮ್ದೇ ಅಲ್ವಾ, ಎಲ್ಲಿ ಬೇಕಾದ್ರೂ ಹೋಗೋದು. ಓಕೆ, ಈ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಇಲ್ಲಿ ಏನಾಗಿದೆ, ಬರಹಗಾರರು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಹಿಂದೆ ಇದ್ರು, ಈಗ ಹೊಸ ಬರೋರೆಲ್ಲ ಯಾವುದೋ ಒಂದು ಸಿನಿಮಾ ನೋಡೋದು, ಅಲ್ಲಿ ಕಾಪಿ ಮಾಡೋದು. ಓಕೆ, KGF ಆದ್ಮೇಲೆ ಎಷ್ಟೆಲ್ಲ ಚಾನ್ಸ್ಗಳು ಸಿಕ್ತು? ಬೇರೆ ಸಿನಿಮಾಗಳು ಹೆಂಗಂದ್ರೆ ಇವ್ರು KGF ಅವರು ತುಂಬಾ ಡಿಮ್ಯಾಂಡ್ ಮಾಡ್ತಾರೆ, ಕರೆಯೋದು ಬೇಡ.